ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟೆಸಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೆ. ಸೊ ನೋಡ್ಬೋದು, ನಾನು ಇನ್ನೂ ಅದನ್ನು ಕಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಬೇಸ್ ಲೈನ್ ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೆ. ಸೊ ಇದು ಏನು ಹಾಕಿದ್ದೀವಿ ಸ್ಟಾರ್ಟಿಂಗ್, ಇದನ್ನು ಬೇಸ್ ಲೈನ್ ಅಂತ ಕರಿತೀವಿ. ಈ ಬೇಸ್ ಲೈನ್ ಜೊತೆಗೆ ಬೀಡ್ಸ್ ಯೂಸ್ ಮಾಡಿ ಹೇಗೆ ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಬೀಡ್ಸ್ ಯೂಸ್ ಹೇಗೆ ಮಾಡೋದು, ಕ್ರೋಶರ್ ಡಿಸೈನ್ಸಲ್ಲಿ ಬೇಬಿ ಕುಚ್ಚಸ್ನ ಹೇಗೆ ಯೂಸ್ ಮಾಡೋದು, ಬೀಡ್ಸ್ ಹೇಗೆ ಯೂಸ್ ಮಾಡೋದು, ಹಾಗೆ ಯಾವ್ಯಾವ ಥರ ಡಿಸೈನ್ಸ್ ಬರುತ್ತೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಲಿಬೇಕು ಆ ಥರ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸ್ ಲೈನ್ ಇದೆ, ಇದು ಬೇಸ್ ಲೈನ್ ಅಂತೀವಿ. ಸೊ ಬೇಸ್ ಲೈನ್ ವಿತ್ ಬೇಸ್ ಲೈನ್ ವಿತ್ ಬೀಡ್ಸ್ ಹಾಕ್ತಾ ಹೋಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಸ್ ಲೈನ್ ವಿತ್ ಬೇಬಿ ಟ್ಯಾಸಲ್ಸ್ ಮಾಡೋಣ. ಸೊ ನೋಡೋಣ ಬನ್ನಿ. ಸೊ ನಾನು ಇಲ್ಲಿ ಬರೀ ಜಸ್ಟ್ ಬೇಸ್ ಲೈನ್ ಹಾಕಿರೋದ್ರಿಂದ ಬೇಸ್ ಲೈನ್ ವಿತ್ ಬೀಡ್ಸ್ನ ನಾನು ಇದೇ ಟೇಪ್ನಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಈ ಸೈಡಿಂದ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ನಾನು ಆ್ಯಸ್ ಯೂಶುವಲ್ ಇಂದ 6 ಲೇಯರ್ಸ್ ಆಫ್ ಥ್ರೆಡ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, 6 ಲೇಯರ್ಸ್ ಆಫ್ ಥ್ರೆಡ್ ತೊಗೊಂಡು ವೈಂಡ್ ಮಾಡಿ ಇಟ್ಕೊಳ್ತೀನಿ. ಫಿಂಗರಿಗೆ ವೈಂಡ್ ಮಾಡಿ ಜಸ್ಟ್ ಈಗ ತಮ್ಮ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಮಧ್ಯೆ ಈ ಥರ ಥ್ರೆಡ್ನ ಇಟ್ಕೊಂಡು ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್, ಇದು ಫ್ರಂಟ್ ಆದರೆ ಇದು ಬ್ಯಾಕ್ ಆಗಿರುತ್ತೆ, ನನಗೆ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಆಗುತ್ತೆ. ಸೊ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಏನಿದೆ ಆ ಕ್ಲಾತಿಗೆ ಥ್ರೆಡ್ನ ಈ ಥರ ಪ್ಲೇಸ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ನೀಡಲ್ನ ತೊಗೊಂಡು ಸೊ ಟೂಲಿಪ್ ಜಪಾನ್ ನಂಬರ್ 10.75 mm ಆಗಿರುತ್ತೆ. ಟೂಲಿಪ್ ನೀಡಲ್ ಅನ್ನೋದು ಯಾವಾಗಲೂ ನಮ್ಮ ಕಡೆ ಫೇಸ್ ಆಗಿರಬೇಕು, ಯಾಕೆಂದರೆ ಇಲ್ಲಿ ಏನಿದೆ ಈ ಉಕ್ ಅನ್ನೋದು, ಈ ಉಕ್ಕು ನಮ್ಮ ಕಡೆಗೆ ಪ್ಲೇಸ್ ಆಗಿರಬೇಕು. ಸೊ ದಟ್ ನಾವು ಥ್ರೆಡ್ಸ್ನ ಈಸಿಯಾಗಿ ಈಚೆ ತೆಗಿಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೀಡಲ್ನ ಕ್ಲಾತ್ ಒಳಗಡೆ ಫ್ರಂಟಿಂದ ಬ್ಯಾಕ್ ಈ ಥರ ಇನ್ಸರ್ಟ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಆಚೆ ತಂದು ಮತ್ತೆ ಥ್ರೆಡ್ನ ಲೂಪಿಂದ ಈಚೆ ತರ್ತೀನಿ. ಇದನ್ನ ಏನಂತ ಕರಿತೀವಿ, ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಸೊ ಸಿಂಗಲ್ ಕ್ರೋಶ ಅಂತಲೂ ಕರಿಬೋದು, ಇಲ್ಲ ಲಾಕ್ ಅಂತಲೂ ಕರಿಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಆ್ಯಂಡ್ ಇದೇನಿದೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಮಾಡೋದು ಅಂತ. ಸೊ ಮತ್ತೆ ಇನ್ನೂ ಒನ್ ಟೈಮ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಥ್ರೆಡ್ನ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀಡಲ್ನ ಫ್ರಂಟಿಂದ ಬ್ಯಾಕಿಗೆ ಈ ಥರ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಸೊ ಆಚೆ ತಂದು ಮತ್ತು ಥ್ರೆಡ್ನ ಲೂಪಿಂದ ಆಚೆ ತರ್ತೀನಿ. ಸೊ 1 ಕ್ರೋಶ ಅಥವಾ ಲಾಕ್ ಆಯಿತು. ನೆಕ್ಸ್ಟ್ ಸ್ಟೆಪ್ 4 ಚೈನ್ ಹಾಕೋತೀನಿ. 1 2 3 ಆ್ಯಂಡ್ 4 ಚೈನ್ ಹಾಕಾದ್ಮೇಲೆ ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ನ ಇಟ್ಟು ಸೊ ನೀಡಲ್ನ ಈ ಥರ ಕ್ಲಾತಿಂದ ಹೊರಗೆ ತಂದು ಥ್ರೆಡ್ನ ಆಚೆ ತರ್ತೀನಿ. ಆಚೆ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, 2 ಲೂಪಿನ ಒಟ್ಟಿಗೆ ಈಚೆ ಬರಬೇಕು. ಸೊ ಇದು 1 ಸಿಂಗಲ್ ಕ್ರೋಶ ಆಯಿತು. ಈ ಥರ 1 ಚೈನ್ ಹಾಕಾದ್ಮೇಲೆ ಈ ಥರ 4 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶ ಮಾಡಾದಮೇಲೆ ಸೊ ಇದನ್ನು ಸ್ವಲ್ಪ ಈ ಥರ ಲೂಸಾಗಿ ಈ ಥರ ಎಳ್ದಿಟ್ಕೊಡ್ತೀನಿ ಚೈನ. ಆ್ಯಂಡ್ ನೀಡಲ್ನ ಆಚೆ ತೆಗಿತೀನಿ. ಸೊ ನೀಡಲ್ ಆಚೆ ತೆಗೆದಾದ್ಮೇಲೆ ನನ್ನ ಹತ್ರ ಇಲ್ಲಿ ನಾನು ಒಂದು ಫ್ಲ್ಯಾಟ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಸೊ ಈ ಫ್ಲ್ಯಾಟ್ ಬೀಡ್ ಒಳಗಡೆ ಏನು ಹೋಲ್ ಇದೆ ಆ ಹೋಲ್ ಒಳಗಡೆ ನಾನು ಈ ನೀಡಲ್ನ ಫಸ್ಟು ಪಾಸ್ ಮಾಡ್ತೀನಿ. ಸೊ ಈ ಥರ ಇಟ್ಕೊಂಡಾದ್ಮೇಲೆ ಇಲ್ಲಿ ಏನಿದೆ ಥ್ರೆಡ್ಸು ಆ ಎಲ್ಲ ಥ್ರೆಡ್ಸ್ ಒಳಗಡೆನೂ ಈ ಥರ ಚೈನ್ ಹಾಕಿ ಸೊ ಈ ಥರ ಇಟ್ಕೊಂಡು ಜಸ್ಟ್ ಥ್ರೆಡ್ಸ್ನ ಈ ಥರ ತುದಿ ಲಾಕ್ ಮಾಡಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಟಿಪ್ ಏನಿದೆ ಈಚೆ ಬರ್ಬೋದು, ಈ ಟಿಪ್ಪಿಂದ ಈಚೆ ಇಟ್ಟು ಜಸ್ಟ್ ಈ ಫಿಂಗರಿಂದ ಹಿಂಗೆ ಪಾಸ್ ಮಾಡಿದ್ರೆ ನೀಟಾಗಿ ಏನಿದೆ ಬೀಡ್ಸು ಅದು ಬರುತ್ತೆ. ಸೊ ಬೀಡ್ಸ್ ಬಂದಾದಮೇಲೆ ಒಂದು ಚೈನ್ ಏನಿದೆ ಥ್ರೆಡ್ನ ಆ ಲೂಪಿಂದ ಈಚೆ ತಂದು ಬೀಡ್ ಲಾಕ್ ಮಾಡ್ತೀನಿ. ಇದನ್ನು ಬೀಡ್ ಲಾಕ್ ಅಂತ ಅಂತೀವಿ. ಬೀಡ್ ಲಾಕ್ ಮಾಡಾದಮೇಲೆ ಸೊ ಅಗೇನ್ ಎಲ್ಲಿ ಬೀಡ್ ಎಂಡ್ ಆಗುತ್ತೆ ಅಲ್ಲಿಗೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಆಚೆ ತಂದು ಲೂಪ್ ಮೇಲೆ ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿನ ಥ್ರೆಡ್ನ ಆಚೆ ತರ್ತೀನಿ. ಸೊ ಸಿಂಗಲ್ ಕ್ರೋಶ ಲಾಕ್ ಆಗುತ್ತೆ, ಲಾಕ್ ಮಾಡಬೇಕು. ಸೊ ನೋಡಿ ಈ ಥರ ಥ್ರೆಡ್ಸ್ ಮಿಸ್ ಆಗುತ್ತೆ, ಈ ಥರ ಟೈಟ್ ಆದರೆ ಎಳಿಬೇಕಾದ್ರೆ ನೀಟಾಗಿ ನೋಡಿ ಎಲ್ಲನೂ ಸೇರಿಸಿ ಹಾಕ್ಕೋಬೇಕು. ಸೊ ಈ ಥರ ನೀಟಾಗಿ ಎಲ್ಲ ಥ್ರೆಡ್ಸ್ನ ತೆಗ್ದಾದ್ಮೇಲೆ ಹಾಗೆ ನಾನಿಲ್ಲಿ 4 ಚೈನ್ಸ್ ಹಾಕ್ತೀನಿ. 1 2 3 ಆ್ಯಂಡ್ 4 ಚೈನ್ಸ್ ಹಾಕಿದಾದ್ಮೇಲೆ ಎಲ್ಲಿ ಎಂಡ್ ಆಗುತ್ತೆ ನೀಡಲ್ ಅಲ್ಲಿಗೆ ಪಾಸ್ ಮಾಡಿ ಔಟ್ಸೈಡ್ ತರ್ತೀನಿ. ಥ್ರೆಡ್ನ ತಂದು ಜಸ್ಟ್ ಹೀಗೆ ಒಂದು ಲಾಕ್ ಮಾಡ್ತೀನಿ. ಸೊ ಮತ್ತೆ ಅಗೇನ್ ಇದು ಲೂಪ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೀಡಲ್ನ ಆಚೆ ತೆಗ್ದು ನೆಕ್ಸ್ಟ್ ಇನ್ನೊಂಥರ ಫ್ಲ್ಯಾಟ್ ಬೀಡ್ ಇದೆ ನನ್ನ ಹತ್ರ, ಇದು ಪೆಟಲ್ಸ್ ಬಂದಿರೋ ಫ್ಲವರ್ದು ಫ್ಲ್ಯಾಟ್ ಬೀಡ್ ಇದೆ. ಸೊ ಇದನ್ನು ಹಾಕ್ತೀನಿ. ಇದನ್ನು ಹಾಕಿ ನೀಡಲ್ ಒಳಗೆ ಈ ಥರ ಹಾಕಿಟ್ಕೊಂಡು ಸೊ ಇಲ್ಲಿ ಏನೇನು ಥ್ರೆಡ್ಸ್ ಲೂಪ್ಸ್ ಇದೆ ಅದರೊಳಗಿಂದ ನೀಟಾಗಿ ಪಾಸ್ ಮಾಡ್ತಾ ಹೋಗ್ತೀನಿ. ಎಲ್ಲದ್ರಿಂದನೂ ಈಚೆ ಬರಬೇಕು, ಬರಲಿಲ್ಲ ಅಂದರೆ ತೆಗ್ದು ಮತ್ತು ಈ ಥರ ಬೀಡ್ ಒಳಗೆ ನೀಡಲ್ನ ಪಾಸ್ ಮಾಡಿ ಆ್ಯಂಡ್ ಎಲ್ಲ ಏನೇನಿದೆ ಲೂಪ್ಸು ಎಲ್ಲ ಲೂಪ್ಸಿಂದನೂ ಬರಬೇಕು. ಸೊ ಒಂದು ಲೂಪ್ಸ್ನೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಥರ ನೀಟಾಗಿ ಎಲ್ಲ ಲೂಪ್ಸ್ನೂ ಇಟ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ನಿಧಾನಕ್ಕೆ ಪಾಸ್ ಮಾಡಿ ಸೊ ಎಲ್ಲ ಲೂಪ್ಸಿಂದನೂ ಈ ಬೀಟ್ ಆಚೆ ಬಂದು ನೆಕ್ಸ್ಟು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದಾದಮೇಲೆ ಆ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ.
ಸೊ 2 ಲೂಪಿನೂ ಆಚೆ ಬರಬೇಕು. ಅಗೇನ್ 4 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 ಆ್ಯಂಡ್ 4 ಚೈನ್ಸ್ ಹಾಕಿ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಈಗ ನಾನು ರೌಂಡ್ ಬೀಡ್ ತಗೋತೀನಿ. ಸೊ ಈ ಥರ ಎಕ್ಸ್ಪೆಂಡ್ ಮಾಡಿ ಲೂಪ್ನ ನೀಡಲ್ ಆಚೆ ಬಂದು ನೀಡಲ್ ಒಳಗಡೆ ರೌಂಡ್ ಬೀಡನ್ನ ಹಾಕ್ಕೋತೀನಿ. ರೌಂಡ್ ಬೀಡ್ ಹಾಕ್ಕೊಂಡಾದ್ಮೇಲೆ ಎಲ್ಲ ಥ್ರೆಡ್ಸಿಂದನೂ ನೀಡಲ್ನ ಈ ಥರ ಇಟ್ಕೊಂಡು ನಿಧಾನಕ್ಕೆ ರೌಂಡ್ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋತೀನಿ. ಇದನ್ನು ಬೀಡ್ ಲಾಕ್ ಅಂತೀವಿ. ಬೀಡ್ ಲಾಕ್ ಮಾಡಾದ್ಮೇಲೆ ಕ್ಲಾತಿಗೆ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಲಾಕ್ ಆಯಿತು. ಅಗೇನ್ ಮತ್ತೆ 4 ಚೈನ್ಸ್ ಹಾಕ್ತೀನಿ. 1 2 ನಾನಿಲ್ಲಿ ಯಾವ್ಯಾವ ಥರ ಪಾಸಿಬಲ್ ಇದೆ ನನ್ನ ಹತ್ರ ಇರೋ ಬೀಡ್ಸ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಸೊ ನೀವು ಒಂದೇ ಬೀಡ್ಸಲ್ಲೂ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಡಿಫ್ರೆಂಟ್ ಬೀಡ್ಸ್ ಕೂಡ ಹಾಕೋಬೋದು. ಸೊ 4 ಚೈನ್ ಆಗಿದೆ. 4 ಚೈನ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಟೈಟಾಗಿ ಇಳ್ದು ಹಾಕಿದ್ರೆ ಬಟ್ಟೆ ಎಲ್ಲ ಸುಕ್ಕಾಗುತ್ತೆ. ಸೊ ಜಾಸ್ತಿ ಟೈಟಾಗಿ ಎಳಿಬಿಡಿ. ಚೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ಲಾಕ್ನ ಮಾಡಬೇಕು. ಸೊ ಅಗೈನ್ ನನ್ನ ಹತ್ರ ಒಂದು ಪೈಪ್ ಬೀಡ್ ಇದೆ. ಪೈಪ್ ಬೀಡಿಗೆ ಹಾಕಿ ತೋರಿಸ್ತೀನಿ. ಸೊ ಪೈಪ್ ಬೀಡ್ ಅಥವಾ ಸಿಲಿಂಡ್ರಿಕಲ್ ಬೀಡ್ ಅಂತಲೂ ಅಂತಾರೆ ಇದನ್ನ. ಸೊ ಇದನ್ನ ನೀಡಲೊಳಗೆ ಹಾಕ್ಕೊಂಡು ಥ್ರೆಡ್ನ ಈ ಥರ ಇಟ್ಕೊಂಡು ನಿಧಾನಕ್ಕೆ ಈ ಥರ ಪಾಸ್ ಮಾಡ್ತೀನಿ. ಬೀಡ್ಸ್ನ ಪಾಸ್ ಮಾಡಾದ್ಮೇಲೆ ಅಗೈನ್ ಇವಾಗ ಏನು ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು. ಸೊ ಬೀಡ್ ಲಾಕ್ ಮಾಡ್ಕೋತೀನಿ. ಆ್ಯಂಡ್ ಈ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಕ್ಲಾತ್ ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಾದ್ಮೇಲೆ ಅಗೇನ್ 4 ಚೈನ್ಸ್ ಹಾಕ್ತೀನಿ. ನಾನು ಸ್ಟಾರ್ಟಿಂಗ್ 4 ಚೈನ್ಸಿಂದ ಸ್ಟಾರ್ಟ್ ಮಾಡಿದೆ. ಸೊ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೂ ಕೂಡ 4 ಚೈನ್ಸ್ ಹಾಕಿನೇ ಎಂಡ್ ಮಾಡ್ತೀನಿ. 4 ಚೈನ್ಸ್ ಹಾಕ್ತೆ ಆ್ಯಂಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಪ್ಲೇಸ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದೆ. ಲಾಕ್ ಮಾಡಾದ್ಮೇಲೆ ಈಗ ಪೂರ್ತಿ ಡಿಸೈನ್ನ ಎಂಡ್ ಮಾಡಬೇಕು. ಅದಕ್ಕೆ ನಾನು ಫಸ್ಟು 2 ಚೈನ್ಸ್ ಹಾಕ್ಕೊಳ್ತೀನಿ. 2 ಚೈನ್ಸ್ ಹಾಕಿ ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಥ್ರೆಡ್ನ ಕಟ್ ಮಾಡಿ ಜಸ್ಟ್ ಈ ನೀಡಲ್ಲಿ ಹೆಂಗೆ ಪುಲ್ ಮಾಡಿ ಈ ಥ್ರೆಡ್ನ ಹೆಂಗೆ ಹೇಳಿದ್ರೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಏನು ಥ್ರೆಡ್ ಇದೆ ಅದು ನೀಟಾಗಿ ಥರ ಟ್ರಿಮ್ ಆಫ್ ಮಾಡಿ ಇಲ್ಲಿ ಬ್ಯಾಕ್ ಸೈಡ್ ಗ್ಲೂ ಹಾಕಿ ಜಸ್ಟ್ ಈ ಥರ ಬ್ಯಾಕ್ ಸೈಡಿಗೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ನ ಯೂಸ್ ಮಾಡಿ ತೋರಿಸಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಬೀಡ್ಸು ಅದೇ ಸಿಂಗಲ್ ಬೀಡ್ಸ್ ಹಾಕಿ ಯೂಸ್ ಮಾಡ್ಬೋದು, ಇಲ್ಲ ಇದೇ ಥರ ಡಿಫ್ರೆಂಟ್ ಬೀಡ್ಸ್ ಹಾಕಿ ಯೂಸ್ ಮಾಡಿ ಇಟ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಈ ಥರ ಡಿಸೈನ್ಸ್ ಬಂದಿದೆ ಅಂತ. ಇದನ್ನು ನಾವು ಬೇಸ್ ಲೈನ್ ಅಂತ ಕರಿತೀವಿ, ಇದನ್ನು ಬೇಸ್ ಲೈನ್ ವಿತ್ ಬೀಡ್ಸ್ ಅಂತ ಅಂತೀವಿ. ಸೊ ಇದನ್ನು ನೀಟಾಗಿ ಬುಕ್ಕಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ. ಸೊ ಈ ಥರ ಕಟ್ ಮಾಡಿದ್ದಾದಮೇಲೆ ನೀವು ಏನು ಬುಕ್ ಮೇಂಟೈನ್ ಮಾಡ್ತಿದ್ರಿ ಆ ಬುಕ್ಕಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ಸ್ಟೆಪ್ ಬರ್ತಿದೆ. ಆ್ಯಂಡ್ ಇಲ್ಲಿ ಬೇಸ್ ಲೈನ್ ವಿತ್ ಬೀಡ್ಸ್ ಹೇಗೆ ಹಾಕೋದು ಅಂತ ಅದರದ್ದು ಸ್ಟೆಪ್ಸ್ ಬರಿತೀನಿ. ಆ್ಯಂಡ್ ಇದನ್ನು ಇಲ್ಲಿ ನಾನು ಈ ಸೈಡ್ ಪೇಸ್ಟ್ ಮಾಡ್ತೀನಿ ಹೀಗೆ. ಓಕೆನಾ? ಸೊ ಸ್ಟೆಪ್ಸ್ ನೋಡೋಣ ಬನ್ನಿ. ಬೇಸ್ ಲೈನ್ ವಿತ್ ಬೀಡ್ಸ್ ಹೇಗೆ ಮಾಡೋದು ಅಂತ. ಥ್ರೆಡ್ಡಿಂಗ್ ಬಂದು ಬೇಸ್ ಲೈನ್ ವಿತ್ ಬೀಡ್ಸ್ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಇಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ಇದು ಸ್ಟೆಪ್ಸ್ ಬಂದು ಫಸ್ಟು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಟ್ಕೊಳ್ತೀನಿ. ಆ್ಯಂಡ್ 4 ಚೈನ್ ಹಾಕ್ತೀನಿ. ಅಗೇನ್ 1 ಸಿಂಗಲ್ ಕ್ರೋಶ ಹಾಕ್ತೀನಿ. ನೆಕ್ಸ್ಟ್ ಬೀಡ್, ಎನಿ ಟೈಪ್ ಆಫ್ ಬೀಡ್ಸ್ ಇಲ್ಲಿ ಯೂಸ್ ಮಾಡ್ಬೋದು. ಬೀಡ್ಸ್ ಯೂಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಾದ್ಮೇಲೆ 1 ಸಿಂಗಲ್ ಕ್ರೋಶ ಹಾಕೋಬೇಕು. ಸೊ 1 ಬೀಡ್ ಹಾಕ್ಕೊಂಡೆ ಎನಿ ಟೈಪ್ ಆಫ್ ಬೀಡ್ಸ್ ಹಾಕೋಬೋದು. ಬೀಡ್ ಲಾಕ್ ಮಾಡಿ 1 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅಗೇನ್ 4 ಚೈನ್, 1 ಸಿಂಗಲ್ ಕ್ರೋಶ ಆ್ಯಂಡ್ 1 ಬೀಡ್ ಲಾಕ್. ಸೊ 1 ಬೀಡ್ ಹಾಕ್ಮೇಲೆ ಬೀಡ್ ಲಾಕ್ ಮಾಡ್ತೀನಿ ಆ್ಯಂಡ್ 1 ಸಿಂಗಲ್ ಕ್ರೋಶ ಹಾಕ್ತೀನಿ. ಸೊ ಇದೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಚೈನ್, 1 ಸಿಂಗಲ್ ಕ್ರೋಶ ಆ್ಯಂಡ್ 1 ಬೀಡ್ ಲಾಕ್. ಬೀಡ್ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 1 ಸಿಂಗಲ್ ಕ್ರೋಶ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಎಂಡ್ ಮಾಡಿ ನಾಟ್ ಹಾಕಬೇಕು. ಸೊ ಇದು ಬೇಸ್ ಲೈನ್ ವಿತ್ ಬೀಡ್ಸ್ ಆಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೇಬಿ ಟಸಲ್ಸ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತೀನಿ. ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ 2 ಒಟ್ಟಿಗೆ ಹೇಗೆ ಹಾಕಿ ಯೂಸ್ ಮಾಡಿ ಒಂದು ಸಿಂಪಲ್ ಆಗಿರೋ ಕ್ರೋಶ ಡಿಸೈನ್ಸ್ನ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್.